ಪದೇ ಪದೇ ಮುಖ್ಯಮಂತ್ರಿಗಳು ನಾನೊಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವನು, ನನ್ನನ್ನ ಒಕ್ಕಲೆಬ್ಬಿಸಲಿಕ್ಕೆ ಅಥವಾ ಅಧಿಕಾರದಿಂದ ಇಳಿಸಲಿಕ್ಕೆ ಈ ರೀತಿ ಬಿಜೆಪಿಯವರು ಮತ್ತೆಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನಿಮಗೆ ಅಧಿಕಾರ ಇದೆ, ತಾವು ಮುಖ್ಯಮಂತ್ರಿಗಳು. ಪದೇ ಪದೇ ನಾನು ಈಗ ಈ ರೀತಿ ತೊಂದರೆ ಬಂದಾಗ ಮಾತ್ರ ನೀವು ಯಾಕೆ ನಾನು ಇದು ಹಿಂದುಳಿದವನು ಅಂತ ಹೇಳ್ತೀರಿ? ನಿಮಗೆ ರಕ್ಷಣಾ ಕವಚನ ಅದು. ಅಲ್ಲಿದ್ದು ನಿಮ್ಮ ಮೇಲೆ ಬಂದಿರತಕ್ಕಂತ ಅಪಾದನೆಯನ್ನ ನಾನು ನಿರಪರಾಧಿ ಅಂತ ನೀವು ಸಾಬೀತುಪಡಿಸತಕ್ಕಂಥದ್ದು ನಿಮ್ಮ ಧರ್ಮವೇ ಹೊರತು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಾನು ಕೇಳ್ತೇನೆ, ಸದನದಲ್ಲಿ ನಾವು 59 ಚರ್ಚೆಗೆ ಕೇಳಿದ್ವಲ್ಲ, ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂತ ಅನುಮಾನಗಳು ಕೂಡ ಹೆಚ್ಚಾಯಿತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯಿತು. ಗಮನ ಸೆಳೀಬೇಕು, ಜನರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಹಾಗಿದ್ರೆ ನೀವ್ಯಾಕೆ ಅದನ್ನ ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ ಹೋದ್ರಿ? ಇದನ್ನೆಲ್ಲ ಅದನ್ನ ಇಲ್ಲೇ ಹೇಳಬಹುದಾಗಿತ್ತಲ್ಲ ನೀವು. ನಾನು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ತಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ, ನಾವು ತಡೆದುವ? ನಿಮ್ಮ ಹಿಂದಿಂದೆ ಬಂದು ನಾವು ಕೂಡ ಜನರಿಗೆ ಉತ್ತರ ಕೊಟ್ಟುವ? ಯಾಕೆ ಅಂತಂದ್ರೆ ನಮ್ದು ಅದರಲ್ಲಿ ಹ್ಯಾಂಡ್ ಇರ್ಲಿಲ್ಲ, ತಪ್ಪಿರ್ಲಿಲ್ಲ, ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟಿವಿ ನಾವು. ಇತ್ತೀಚೆಗೆ ಒಂದೂವರೆ ವರ್ಷ 2 ವರ್ಷದ ಹಿಂದೆ ಮೇಕೆದಾಟು ವಿಚಾರದಲ್ಲಿ ಮಾಡಿದ್ರಿ. ನಾವು ಆವಾಗ ಬೇಡ ಅಂತ ಹೇಳಿದ್ವಿ, ನಿಜ. ಯಾಕೆ ಅಂದ್ರೆ ಕರೋನಾ ಮಹಾಮಾರಿ ನಮ್ಮನ್ನ ಆವರಿಸಿತ್ತು. ಬೇಡ ಅಂದ್ರೂ ಎಷ್ಟು ಜನರಿಗೆ ಆ ಕರೋನಾ ಬಂದ್ರೂ ಕೂಡ ನೀವು ಮಾಡಲಿಲ್ಲ. ಯಾಕಂತಂದ್ರೆ ಚುನಾವಣೆ ಹತ್ರ ಬಂದಿತ್ತು, ನಿಮ್ಮ ನಾಟಕ ಪ್ರದರ್ಶನ ಆಗ್ಲೇಬೇಕಾಗಿತ್ತು, ಮಾಡಿದ್ದೀರಿ. ಆದ್ರೂ ನಾವು ನಿಮ್ಮನ್ನ ಅಡ್ಡಿ ಮಾಡಿಲ್ಲ. ಯಾಕೆ ಮಾಡ್ಲಿ? ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಅಧಿಕಾರ ಇದೆ, ಹಕ್ಕಿದೆ, ಮಾಡಿ, ನಾವು ಬೇಡ ಅನ್ನಲ್ಲ. ಆದ್ರೆ ಇದನ್ನ ಯಾಕೆ ನಾವು ಹೋಗುವಾಗ ನೀವ್ ಯಾಕೆ ಈ ರೀತಿ ಮಾಡಿದ್ರಿ ಅಂದ್ರೆ ನಿಜವಾಗಿಯೂ ಕೂಡ ನಿಮ್ಮ ಹೃದಯ ಹೇಳ್ತಿತ್ತು, ನಿಮ್ಮಲ್ಲಿ ಅಳುಕಿತ್ತು. ಆದ್ದರಿಂದ ನೀವು ಅದನ್ನು ಒಪ್ಕೊಳ್ಳಾರದೆ ತಪ್ಪಿಸ್ಕೊಳ್ಳಿಕ್ಕೆ ನೀವು ಹೋಗಿದ್ದು. ಈಗ ಇದು ಅರ್ಥ ಆಗ್ತಾ ಇದೆ ಜನರಿಗೆ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಪದೇ ಪದೇ ನೀವು ಹೇಳ್ತೀರಿ ನಾನು ಹಿಂದುಳಿದವನು ಅಂತ. ಈ ದೇಶದ ಪ್ರಧಾನಿ ಯಾರು? ಹಿಂದುಳಿದವರಲ್ವಾ? ಮಾತಿಗೆ ಏನೂ ತಪ್ಪಿಲ್ದಿದ್ರು ಈಗಲೂ ಅವರ ರಾಜೀನಾಮೆ ಕೇಳ್ತಿರಲ್ಲ. ಯಾಕೆ? ನಿಮಗೆ ಆ ಪ್ರಜ್ಞೆ ಇಲ್ವಾ? ಆ ಕಮಿಟ್ಮೆಂಟ್ ಇಲ್ವಾ ನಿಮಗೆ? ಹೇಳಬೇಕಾಗಿತ್ತಲ್ಲ. ಇವತ್ತಿನವರೆಗೂ ಕೂಡ ದೇಶದ ಪ್ರಧಾನಮಂತ್ರಿ ನಿಷ್ಕಳಂಕರು. ನಿಮ್ಮ ರೀತಿ ಅವ್ರ ಮೇಲೆ ಏನೂ ಆಪಾದನೆ ಇಲ್ಲ. ಆದ್ರೆ ನೀವು ಅವ್ರನ್ನ ಯಾವ ರೀತಿ ಕರೀತೀರಿ? ದೇಶದ ಪ್ರಧಾನಮಂತ್ರಿ ಒಬ್ಬ ಫೂಲ್ ಅಂತೀರಿ. ನಿಮಗೆ ಯಾವ ಕಮಿಟ್ಮೆಂಟ್ ಇದೆ? ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರನ್ನು ಏನಂದ್ರಿ ನೀವು? ಅವಳು ಅಂತ ಮಾತಾಡ್ತೀರಿ. ಇದು ನಿಮ್ಮ ಬಾಯಿಗೆ ಬೀಗ ಹಾಕೋರು ಯಾರು ಇಲ್ವಾ? ಈ ತರ ಎಲ್ಲ ನೀವು ಮಾತಾಡಬಹುದಾ? ಅವರನ್ನ ಪ್ರಧಾನಮಂತ್ರಿಗಳನ್ನ ವಿಷ ಸರ್ಪಕ್ಕೆ ಹೋಲಿಸ್ತೀರಿ. ಈಗ ಹೇಳಿ, ಈ ರಾಜ್ಯದ ರಾಜ್ಯಪಾಲರು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ವ್ಯಕ್ತಿ. ಆ ಕಾರಣಕ್ಕೆ ನೀವು ಆ ರೀತಿ ನಿಂದಿಸ್ತೀರಾ? ಅವರನ್ನ ಕೇವಲವಾಗಿ ಮಾತಾಡ್ತೀರಾ? ವೈಯಕ್ತಿಕವಾಗಿ ಅವರನ್ನ ತೇಜೋವಧೆ ಮಾಡ್ತೀರಾ? ಇದು ನಿಮಗೆ ಸರಿನಾ? ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಪರ ಅಂತ ಮಾತಾಡ್ತಕ್ಕಂಥ ನೀವು ಇಂಥವುಗಳನ್ನ ಮಾಡಬಹುದಾ? ನಾನು ಪ್ರಶ್ನೆ ಮಾಡ್ತೇನೆ. ಈಗ ಕಾಂಗ್ರೆಸ್ನ
ರಾಷ್ಟ್ರ ಮಟ್ಟದ ಎಐಸಿಸಿಯ ಅಧ್ಯಕ್ಷರು ಕೂಡ ಪರಿಶಿಷ್ಟ ಜಾತಿಯವರೇ ಆಗಿದ್ದಾರೆ. ಯಾಕೆ ನಿಮ್ಮ ಬಾಯಿ ಕಟ್ಟಿ ಹೋಗಿದೆ? ಯಾಕೆ ಮಾತಾಡ್ತಿಲ್ಲ ನೀವೀಗ? ನೀವು ಈ ಎಲ್ಲಾ ಹುದ್ದೆಗಳನ್ನು ಅನುಭವಿಸಿ ಹೋಗಿರೋರಲ್ವಾ ನೀವು? ನಿಮಗೂ ಒಂದು ಹಿರ್ತನ ಇದೆ. ನೀವ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಮಾನ್ಯ ಖರ್ಗೆಜಿಯವರನ್ನು ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಗವರ್ನರ್ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಬೇಡಿ. ಹೇಳಿದ್ದೀರಾ ನೀವೆಲ್ಲಾದ್ರೂ? ಒಂದು ಸ್ವರ ಬಂದಿಲ್ಲ. 60 ವರ್ಷಗಳ ಕಾಲ ದೇಶವನ್ನ ಆಳಿರ್ತಕ್ಕಂಥ ನಿಮ್ಮ ಬಾಯಿ ಯಾಕೆ ಕಟ್ಟಿ ಹೋಗಿದೆ? ಮಾತಿಗೂ ಎಲ್ಲದಕ್ಕೂ ಬಾಯಿ ಮಾಡ್ತಕ್ಕಂಥ ಚಿಕ್ಕ ಕರಿಗೆ ಏನಾಗಿದೆಯಪ್ಪ ನಿನಗೀಗ? ಹೇಳು ಜನರಿಗೆ. ಎಲ್ಲದಕ್ಕೂ ಇದು ಮಾಡ್ತಕ್ಕಂಥವ್ರು ಹೇಳ್ಬೇಕಲ್ಲ, ಅವರ ಉತ್ತರ ಕೊಡ್ಬೇಕಲ್ಲ. ಆದ್ರೆ ಯಾವ ಮಟ್ಟಕ್ಕೆ ಇವತ್ತು ಮಾತಾಡ್ತಿದ್ದಾರೆ ಅಂತಂದ್ರೆ, ಪ್ರಶ್ನೆ ಇರೋದೇನು ಗೊತ್ತಾ? 14 ಸೈಟ್ ಅಲ್ಲ ರೀ ಪ್ರಶ್ನೆ. 14 ಸೈಟ್ ನಾಳೆ ಬೇಕಾದ್ರೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿಬಿಟ್ಟಿದ್ದಾರೆ. 2-3 ಅಕೇಶನ್ ಅಲ್ಲಿ ಹೇಳಿದ್ದಾರೆ. ಪ್ರಶ್ನೆ ಇರೋದು 14 ಸೈಟ್ ಅಲ್ಲ. ಇದರ ಹಿಂದೆ ಬಹಳ ಕರಾಮತ್ತುಗಳು ನಡೆದಿದೆ. ಯಾರದೋ ಜಾಗಕ್ಕೆ ಯಾರು ಪರಿಹಾರ ಪಡೆಯೋರು? ಹೇಗೆ ಆಯ್ತು ಇದು ಅಂತ ಏನಾದ್ರೂ ಇನ್ವೆಸ್ಟಿಗೇಷನ್ ಆಗ್ಬಿಟ್ರೆ ಒಂದು ದಿನ ಕೂಡ ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಕಸರತ್ತು ಮಾಡ್ರಿ, ಆದ್ರೆ ಸಾಧ್ಯ ಇಲ್ಲ. 3,000ಕ್ಕೂ ಹೆಚ್ಚು ಸೈಟ್ಗಳು ಇಲ್ಲಿ ಈ ರೀತಿಯೇ ಪಡೆಯಲಾಗಿದೆ. ಕಾರಣ ಯಾರು ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು. ಅವರಿಗೆ ಪ್ರಶ್ನೆ ಇರತಕ್ಕಂಥದ್ದು 3,000ಕ್ಕೂ ಹೆಚ್ಚು 3,500 ಸೈಟ್ಗಳು ಇದೇ ರೀತಿ 50-50 ರೇಷಿಯೋನಲ್ಲಿ ಇವರು ಮಾಡಿದ ತಪ್ಪಿಗಾಗಿ ಇವರಿಗೆ ಬೇಕಾದವರಿಗಾಗಿ ಕೊಡಲಾಗಿದೆ. ಪ್ರಶ್ನೆ ಅದೆಲ್ಲ ನನ್ಗೆ ಹೊರಗಡೆ ಬರ್ತದೆ, ನಾನು ತಪ್ಪಿತಸ್ಥನಾಗ್ತೀನಿ ಅನ್ನೋದೇ ಪ್ರಶ್ನೆ ಇರೋದು. 14 ಸೈಟ್ಗಳದಲ್ಲ. 14 ಸೈಟ್ ಆದ್ರೆ ನೆನ್ನೆನೆ ಕೊಟ್ರೆ ಅದಕ್ಕೆ ಕೈ ತೊಳ್ಕೊಬಿಡೋರು. ಯಾಕೆ ಹೆಬ್ಲಾಟ್ ವಾಚ್ ಹೆಂಗಾಯ್ತು? ಕಳ್ಳತನದಲ್ಲಿ ಬಂದಿದ್ದು ಮಾಲು ಅಂತ ಹಲವರು ಅಪಾದನೆ ಮಾಡಿದ್ರು. ಅದನ್ನ ಮುಚ್ಚಿಟ್ಕೊಳ್ಳಿಕ್ಕಾಗಿ ಅದೆಲ್ಲ ಎಲ್ಲೋ ಖರೀದಿ ಮಾಡಿದ್ರು, ಯಾರೋ ಸ್ನೇಹಿತರು ಕೊಟ್ರು. ಸರಿ, ಅದು ಬೇಡಪ್ಪ ನನಗೆ, ತಗೊಳ್ಳಿ ಇದನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ವಿಧಾನಸೌಧದಲ್ಲಿ ಇಟ್ಬಿಟ್ರು. ಅಲ್ಲಿಗೆ ಖುಲಾಸೆ ಆಗೋಯ್ತು. ಅಂದ್ರೆ ಕದ್ದು ಮಾಲನ್ನು ವಾಪಸ್ ಕೊಟ್ಟು ಬಿಟ್ರೆ ಕೇಸುಗಳೆಲ್ಲ ಖುಲಾಸೆ ಮಾಡ್ತೀರಾ ಈ ದೇಶದಲ್ಲಿ? ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯ, ಬೇರೆ ಬೇರೆ ಕಳ್ಳರಿಗೆ ಬೇರೆ ನ್ಯಾಯನಾ? ಇದನ್ನು ಕೇಳೋರು ಯಾರು ಇಲ್ವಾ? ಆದ್ರೆ ಈಗ ಸೈಟ್ಗಳು 14 ಕೊಟ್ಬಿಟ್ರೆ ಇದನ್ನ ಮುಚ್ಚಾಕ್ಬಿಡೋದಾ ಇಲ್ಲಿಗೆ? ಈಗ 3,600-500 ಸೈಟ್ ಹೋಗಿದೆಯಂತಲ್ಲ, ಅದನ್ನ ಯಾರು ಕೊಡೋರು? ಕಾನೂನು ಬಾಹಿರವಾಗಿ ಇನ್ನೂ ಬರ್ತಾ ಇದೆ. ಇದು ಹೆಂಗಿದೆ ಅಂತಂತಂದ್ರೆ, ಈ ಕೇಸು ತಿಪ್ಪೆ ಸಾರಿಸಿದ್ದಾರೆ. ಈಗ ಮೇಲೆ ಸಾರಿಸಿಬಿಟ್ಟಿದ್ದಾರೆ ಅಷ್ಟೇ. ಆದ್ರೆ ಹೊಗೆ ಹೊರಗಡೆನಿಂದ ತಿಪ್ಪೆ ಮೇಲೆ ಈಗ ವಾಸನೆ ಬರಕ್ ಶುರುವಾಗಿದೆ. ಈಗ ಬಗದಷ್ಟು ಕೂಡ ಈ ಕೇಸುಗಳು ಹೊರಗಡೆ ಬರ್ತಾನೆ ಇದೆ. ನಿನ್ನೆ ಕೆಲವೆಲ್ಲ ಬಂದಿದೆ. HC ಮಹದೇವಪ್ಪ ಮತ್ತು ಅವರ ಕುಟುಂಬದವರಿಗೆ ಕೊಟ್ಟಿರತಕ್ಕಂಥ ಸೈಟ್ಗಳು ನಿನ್ನೆ ಬಂದಿದೆ. ಇನ್ನು ಇವರ ಮುಖ್ಯಮಂತ್ರಿಗಳ ರಿಲೇಟಿವ್ಸ್ ಬೇರೆ ಬೇರೆಯವರು ತಗೊಂಡಿದ್ದಾರೆ ಅಂತ ಬಂದಿದೆ. ಅಂದ್ರೆ ಇನ್ವೆಸ್ಟಿಗೇಷನ್ಗೆ ಇದು ಯೋಗ್ಯವಾದ ಕೇಸ ಅಲ್ವಾ? ಈಗ ಜನ ತೀರ್ಮಾನ ಮಾಡಿ. ಇದಾದ ಮೇಲೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದು ಇನ್ವೆಸ್ಟಿಗೇಷನ್ಗೆ ಮಾತ್ರವೇ ಹೊರತು ನಿಮ್ಮನ್ನು ಜೈಲಿಗೆ ಕಳಿಸಿ ಅಂತ ಹೇಳಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ನೀವು ತಪ್ಪಿತಸ್ಥರಲ್ಲ ಅಂದಮೇಲೆ ನಮ್ದೇನು ಪ್ರಶ್ನೆ ಇಲ್ಲ. ಈ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ನಮಗೇನಿದೆ ಅದರಲ್ಲಿ?